ಸರ್ಕಾರದಲ್ಲಿ ಎಲ್ಲ ರೀತಿ ಎಲ್ಲ ಜನಾಂಗದವರಿಗೆ ಅನುಕೂಲ ಆಗಲಿ ಅಂತ ಎಲ್ಲ ರೀತಿ ಹೇಳಿದ್ರು. ನಾವು ನೋಡಿದ್ದು ಅನುಕೂಲ ಐತಲ್ಲ ನಮ್ಮ ಜನಕ್ಕೆ. ಮೊದಲಿಗೆ ಈಗ ನೋಡಿದ ಬಡ ಜನಕ್ಕೆ ಎಲ್ಲ ರೀತಿ ಸಹಾಯ ಸಹಕಾರ ಐತಂತ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಅಧಿಕಾರ ಅಂತ ಹೌದು. ಅಲ್ಲಿ ಅದೇ ಹಿಂದೂರು ಬಂದಿದ್ದು ಇದ್ರಲ್ಲಿ ಮಾಡಕತ್ತಿದ್ರು. ಈಗ ಬೆಲ್ಲದವರು ಮೀಸಲಾತಿ ಸಲುವಾಗಿ ಬೆಲ್ಲದವರು ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು, ಅಲ್ಲಿ ಚಾರ್ಜ್ ಅವರು, ಮುಂದೆ ಪರಮೇಶ್ವರ್ ಹೋದ್ರಿ, HK ಪಾಟೀಲ್ರು, ಮುಂದೆ ಅಬ್ಬಾಳ್ಕರ್ ಬಯ್ಯರ್ ಇದ್ರು, ಬೆಲ್ಲದವರು 4 ಸಲ ಆಯ್ತು ಬರಕ್ಕೆ. ಇವ್ ನಮ್ ಜನ ಒಟ್ಟರು ಬಂದಾರ. ಇಲ್ಲ ಒಟ್ಟು ಸರ್ಕಲ್ ಅಂತಂದ್ರೆ ಬಂದವರು. ಹೊಸಪ್ಪ ಅಂತೇಳಿ, ಹೊಸಪ್ಪ ವೀರಪ್ಪ ನಡ್ಕೊಂಡಂತೀವಿ, ಕಣ್ಣೂರು ನಡ್ಕೊಂತಾವು ಅದೆಲ್ಲ ನೋಡಿ ಖುಷಿ ಆತ್ರಿ. ನಾನು 3 years ಇಂದ ಬರ್ಬೇಕಂದಿದ್ದೆ, ಆಗಿದ್ದಿಲ್ಲ. ಈಗ ಫಸ್ಟ್ ಟೈಮ್ ಬಂದಿದ್ದೆ. ಸಿದ್ದರಾಮಯ್ಯ ಅವರು ಇದು ಮಾತಾಡಕತ್ತಿದ್ರೆ, ಆಮೇಲೆ ಬೆಲ್ಲದವ್ರು ಮಾತಾಡತ್ತಿದ್ರೆ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ, ನಾವು ಧಾರವಾಡಿಂದ ಬಂದಿದ್ದೆ, ನಮ್ಮ ಮೂಲಭೂತ ಸೌಕರ್ಯಗಳು, ರೋಡು, ನೀರು, ಇನ್ನೊಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ರಿ. ಅದನ್ನ ಅವ್ರು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಅನುಕೂಲ ಆಕೈತೆ. ಯಾಕಂದ್ರೆ ಗ್ರಾಮೀಣ ಜನರಿಗೆ ಒಂದ್ ಸ್ವಲ್ಪ ನೀರಿನ ತೊಂದರೆ ಐತಿ ಕುಡಿಯಕ್ಕೆ ಗ್ರಾಮೀಣ. ಅದೊಂದು ನಮಗೆ ಹೆಲ್ಪ್ ಮಾಡಿಕೊಟ್ರೆ ಬಹಳ ಚಲೋ ಆಗ್ತದೆ. ಸುಜಾತ ಅವರ್, ಧಾರವಾಡ. ಅದೆಲ್ಲ ನೋಡಿ ಖುಷಿ ಆತ್ರಿ. ನಾನು 3 years ಇಂದ ಬರ್ಬೇಕಂದಿದ್ದೆ, ಆಗಿದ್ದಿಲ್ಲ. ಈಗ ಫಸ್ಟ್ ಟೈಮ್ ಬಂದಿದ್ದೆ. ಸಿದ್ದರಾಮಯ್ಯ ಅವರು ಇದು ಮಾತಾಡಕತ್ತಿದ್ರೆ, ಆಮೇಲೆ ಬೆಲ್ಲದವ್ರು ಮಾತಾಡತ್ತಿದ್ರೆ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ, ನಾವು ಧಾರವಾಡಿಂದ ಬಂದಿದ್ದೆ, ನಮ್ಮ ಮೂಲಭೂತ ಸೌಕರ್ಯಗಳು, ರೋಡು, ನೀರು, ಇನ್ನೊಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ರಿ. ಅದನ್ನ ಅವ್ರು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ಅನುಕೂಲ ಆಕೈತೆ. ಯಾಕಂದ್ರೆ ಗ್ರಾಮೀಣ ಜನರಿಗೆ ಒಂದ್ ಸ್ವಲ್ಪ ನೀರಿನ ತೊಂದರೆ ಐತಿ ಕುಡಿಯಕ್ಕೆ ಗ್ರಾಮೀಣ. ಅದೊಂದು ನಮಗೆ ಹೆಲ್ಪ್ ಮಾಡಿಕೊಟ್ರೆ ಬಹಳ ಚಲೋ ಆಗ್ತದೆ. ಸುಜಾತ ಅವರ್, ಧಾರವಾಡ. ಅದೆಲ್ಲ ನೋಡಿ ಖುಷಿ ಆತ್ರಿ. ನಾನು 3 years ಇಂದ ಬರ್ಬೇಕಂದಿದ್ದೆ, ಆಗಿದ್ದಿಲ್ಲ. ಈಗ ಫಸ್ಟ್ ಟೈಮ್ ಬಂದಿದ್ದೆ. ಸಿದ್ದರಾಮಯ್ಯ ಅವರು ಇದು ಮಾತಾಡಕತ್ತಿದ್ರೆ, ಆಮೇಲೆ ಬೆಲ್ಲದವ್ರು ಮಾತಾಡತ್ತಿದ್ರೆ. ನಮ್ಮ ಉತ್ತರ ಕರ್ನಾಟಕದವ್ರಿಗೆ, ನಾವು ಧಾರವಾಡಿಂದ ಬಂದಿದ್ದೆ, ನಮ್ಮ ಮೂಲಭೂತ ಸೌಕರ್ಯಗಳು, ರೋಡು, ನೀರು, ಇನ್ನೊಂದ್ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ರಿ. ಅದನ್ನ ಅವ್ರು ಅನುಕೂಲ ಮಾಡಿಕೊಟ್ರೆ ನಮ್ಗೆ ಇನ್ನೂ ನಮ್ಗೆ ಚಲೋ ಅನಿಸ್ತ್ರಿ. ನಾವ್ ಯಾವಾಗೂ ಬಂದಿದ್ದಿಲ್ಲ, ಫಸ್ಟ್ ಟೈಮ್ ಇಲ್ಲೇ ಹತ್ತಿರ ಇದ್ರನು. ಆದ್ರೆ ನಮ್ಗೆ ಚಲೋ ಅನಿಸ್ತ್ರಿ. ಆದ್ರೆ ನಾವು ಉದ್ದೇಶಪೂರ್ವಕವಾಗಿ ಹೆಬ್ಬಾಳ್ಕರ್ ಅಕ್ಕನ ಸಂಬಂಧ ಅರ್ಧ ಬಂದಿದ್ರಿ ನೋಡಕ್. ಅವ್ರ ನಮ್ ಬಾಳ ಸಹಾಯ ಮಾಡಿದ. ಅವ್ರ ನಮ್ಮ ಊರ ಎಲ್ಲಾ ಸುಧಾರಣೆ ಮಾಡಿದಾರ್ರಿ. ಮತ್ತ ನಮ್ದು ಎಲ್ಲಾ ನೆನಗುದಿ ಬಿದ್ದಿದ್ದ ದೇವಸ್ಥಾನಗಳು ಇವು ಎಲ್ಲಾ ನಮಗ್ ಹೆಲ್ಪ್ ಬಾಳ್ ಮಾಡ್ಯಾರ. ಮುತ್ನಾದಿನ್ ಹಾ ಮೇಡಮ್ ಭೇಟಿಯಾಗಿ ನಮ್ಗೆಲ್ಲ ಫುಲ್ ಇವತ್ತ ಅವ್ರ ಚೇಂಬರ್ ಒಳಗ್ ಕರೆದ ಸ್ಪೆಷಲಿ ನಮ್ಗೆ ಊಟ ಮಾಡಿ ಇದನ್ನೆಲ್ಲಾ ಮಾಡಿದ್ರು. ಬಾಳ ಹೆಲ್ಪ್ ಮಾಡಿದ್ರು ನಮಗ್ರಿ. ಇವ್ರ MLA ಅವ್ರ ಮುಖ್ಯಮಂತ್ರಿಗಳು ಕಂಡ್ರಿ, ಲಕ್ಷ್ಮಣ್ ಸವದಿ ಕಂಡ್ರಿ, ಪ್ರಿಯಾಂಕಾ ಖರ್ಗೆ ಅವ್ರ ಕಂಡ್ರಿ, ಮತ್ತ ಬಾಳ ಜನ ಮಂತ್ರಿಗಳು ಇದಾರ್ರಿ ಒಳಗ. ಅಷ್ಟ ಅವ್ರ ಹೆಸರು ನಮ್ಗೆ ಅಷ್ಟು ಗೊತ್ತಿಲ್ಲ. ಎಲ್ಲಾ ಅನುಕೂಲ ಆಲ್ರೆಡಿ ಐತಿ. ಆದ್ರೂ ವಿರೋಧ ಪಕ್ಷದವ್ರು ಮಾತಾಡ್ತಾರ್ರಿ, ಅದಕ್ಕೇನಿಲ್ಲ. ನಮ್ಗ ಆಗೋ ಅಷ್ಟ್ ಹೆಲ್ಪ್ ಎಲ್ಲಾ ಮಾಡಿದಾರ್ರಿ, ಇಲ್ಲ ಅನ್ನೋಲ್ಲ. ಆದ್ರ ನಾವ್ ಹಿಂಗ ಮಾಡ್ರಿ ಅಂತ ಹೇಳಕ್ಕಿಲ್ಲ. ಅವ್ರ ಸುಧಾರಣೆ ಬಗ್ಗೆನ ಚರ್ಚೆ ಆಗ್ಬೇಕ್ರಿ. ಈ ಎಲ್ಲಾ ಊರುಗಳು ಈಗ ಎಷ್ಟ್ ಇಂಪ್ರೂವ್ಮೆಂಟ್ ಆಗೈತ್ರಿ, ಡಬಲ್ ಇನ್ನ ಆಗ್ಬೇಕನ್ನೋ ಆಸೆ ಐತ್ರಿ ನಮ್ಗೆ. ಶಾಲೆ, ಆಮೇಲೆ ಇದು ಬಸ್ ಪಾಸ್ ದಿಂದ ಹೇಳ್ತಾರಲ್ರಿ, ಆಲ್ರೆಡಿ ಬಸ್ ಕಡಿಮೆ ಬಿಡತ್ತಾರ್ರಿ. ಆದ್ರ ಅದ ಮಹಿಳೆಯರ ಮೇಲ ಫ್ರೀ ಬಿಟ್ಟದಕ್ ಹಿಂಗ ಆಗತೈತ ಅಂತ ಸುಳ್ಳ ಪಬ್ಲಿಷ್ ಮಾಡತ್ತಾರ, ಆರೋಪ ಮಾಡತ್ತಾರ್ರಿ. ಬಸ್ ಜಾಸ್ತಿ ಬಿಟ್ರೆ ಇದೇನ್ ಪ್ರಾಬ್ಲಮ್ ಆಗಲ್ರಿ. ಕಾಲೇಜ್ ಮತ್ ನಮ್ದ ಏನಂದ್ರ ಈ ಕಾಂಗ್ರೆಸ್ ಸರ್ಕಾರದಿಂದ ರೀ, ಈ ಮಹಿಳೆಯರಿಗೆ ಪಾಸ್ ಫ್ರೀ ಮಾಡೋದ್ಲೆ ಮಕ್ಕಳಿಗೆ ಬಸ್, ಗಂಡ್ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ, ಹೈಸ್ಕೂಲ್ ಹುಡುಗರಿಗೆ फ्री पास इದಂತ बाळ बेस्ट इत्रे। माझं नाव वैशाली नितीन कोले, मी बेळगावहून आलोय। मी पहिली टाइमच विधानसौधला आलेली आहे। फर्स्ट टाइम मी विधानसौधमध्ये
म्हणजे सभा कशी असते हे असते सगळं बघितलं, खूप छान वाटलं. आपले सिद्धरामय्या सर पण होते मुख्यमंत्री, पक्षाचे लोक होते, सगळे होते, सगळं चांगलं वाटलं. पण ज्या गरजा हे आहे त्याच्याबद्दल जरा त्यांनी चर्चा केली असती तर. होय, मी फर्स्ट टाइमच बघितलं ह्या वेळेला. आतापर्यंत मी टीव्ही मध्येच बघितले होतो, म्हणजे अधिवेशन म्हणजे काय हे आज मी फर्स्टच बघितलंय. खूप छान वाटलं. खेडोपाड्याचे लोक वगैरे खूप येतात, सगळे लोक, जनता खूप, शाळेचे स्टुडंट्स वगैरे सगळे येत असतात. पण आम्ही काय एक असं जस्ट बघायला म्हणून आलो, काय बाकी काय झालेलं. माझं नाव वैशाली नितीन कोणे.